ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಬಿದ್ ಎಸ್ ಅಂತೇಳಿ, ಜಂಟಿ ಕೃಷಿ ನಿರ್ದೇಶಕರು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. ಇವತ್ತು ಮುಖ್ಯವಾಗಿ ಒಂದು ಯೋಜನೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಥೇಳಿ. ಈ ಯೋಜನೆಯಡಿ ರೈತ ಬಾಂಧವರು ತಾವು ಬೆಳೆದಿರೋ ಬೆಳೆಗಳಿಗೆ ಏನಾದರೂ ಅನಾಹುತಗಳಾದರೆ, ಹವಾಮಾನ ವೈಪರೀತ್ಯ ಅಥವಾ ಕೀಟ ಬಾಧೆ ರೋಗದಿಂದ ಬೆಳೆ ನಾಶ ಆದರೆ ಅದಕ್ಕೆ ಒಂದು ಪರಿಹಾರ ನೀಡುವ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಟ್ಟುಗೂಡಿ ಇದು ಅನುಷ್ಠಾನ ಮಾಡ್ತದೆ. ಮೊದಲನೇದಾಗಿ ತಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಕ್ಯಾಲ್ಕುಲೇಷನ್ ಯಾವ ಥರ ಬರುತ್ತೆ ಅಂತ. ಈ ಬೆಳೆಗಳು ಅಂದರೆ ನಮ್ಮ ಬೆಳೆಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಏನೇನು ಬೆಳೆಗಳು ಬೆಳಿತೀವಿ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಎಲ್ಲ ಇದರಲ್ಲಿ ಬರ್ತದೆ. ಉದಾಹರಣೆಗೆ ಅಲಸಂದೆ, ಶೇಂಗಾ, ಮುಸ್ಕಿಂಜೋಳ, ಸಜ್ಜೆ, ಆಲೂಗಡ್ಡೆ, ಟೊಮ್ಯಾಟೊ, ಹತ್ತಿ, ಹುರುಳಿ, ಭತ್ತ, ರಾಗಿ, ಅರಿಶಿನ ಇವೆಲ್ಲ ಬೆಳೆಗಳು ಈ ಯೋಜನೆಯಡಿ ಕವರ್ ಆಗ್ತವೆ. ಇದರಲ್ಲಿ ಮುಖ್ಯವಾಗಿ ಯಾವ ಥರ ಈ ಲೆಕ್ಕಾಚಾರ ಹಾಕ್ತಾರೆ ಅಂದರೆ ಪ್ರಾರಂಭಿಕ ಇಳುವರಿ ಅಂಥೇಳಿ, ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳ್ತೀವಿ. ಈ ಪ್ರಾರಂಭಿಕ ಇಳುವರಿಯಲ್ಲಿ ಈ ಕಳೆದ ಯಾವ ಥರ ತಗೋತಾರೆ ಅಂದರೆ, ಕಳೆದ 7 ವರ್ಷದ ಸರಾಸರಿ ಇಳುವರಿ, ಈ ಬೆಳೆ ಕಟಾವು ಪ್ರಯೋಗಗಳಿಂದ ಏನು ಮಾಡ್ತೀವಿ ಅದರಲ್ಲಿ ಸರಾಸರಿ ಇಳುವರಿ, ಅದರಲ್ಲಿ 2 ಅತಿ ಕಡಿಮೆ ಇಳುವರಿ ಬಂದಂತಹ 2 ವರ್ಷದ ಇಳುವರಿ ಕಳೆದಾಕಿ ಕಳೆದ 5 ವರ್ಷದ ಸರಾಸರಿ ಇಳುವರಿ ಒಂದು ಇನ್ಶೂರೆನ್ಸ್ ಯೂನಿಟ್, ಅದು ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಹೋಬಳಿ ಮಟ್ಟದ ಇರ್ಬೋದು. ಗ್ರಾಮ ಪಂಚಾಯಿತಿ ಮಟ್ಟ ಅಂದರೆ ಕನಿಷ್ಠ ಒಂದು ಬೆಳೆಯಲ್ಲಿ 50 ಹೆಕ್ಟೇರ್ ಅಷ್ಟು ಏರಿಯಾ ಇರಬೇಕು, ಅಥವಾ ಹೋಬಳಿ ಮಟ್ಟದಲ್ಲಿ ಅಂದರೆ 125 ಹೆಕ್ಟೇರ್ ಕನಿಷ್ಠ ಬೆಳೆ ಅದು ಬಂದರೆ ಅದು ಈ ಯೋಜನೆಯಲ್ಲಿ ಕವರ್ ಆಗುತ್ತೆ. ಈ ಥ್ರೆಶೋಲ್ಡ್ ಯೀಲ್ಡ್ ಲೆಕ್ಕ ಹಾಕಿ ಆ ಥ್ರೆಶೋಲ್ಡ್ ಯೀಲ್ಡ್ಗಿಂತ ಎಷ್ಟು ಇಳುವರಿ ಕಡಿಮೆ ಬರ್ತದೆ, ಈ ಆ್ಯಕ್ಚುಯಲ್ ಯೀಲ್ಡ್ ಅಂದರೆ ಈ ವರ್ಷ ಮುಂಗಾರು ನೀವು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡ್ರೆ ಕಳೆದ 7 ವರ್ಷ ಮೈನಸ್ 2 ಇಯರ್ಸ್ 5 ವರ್ಷದ್ದು ಸರಾಸರಿ ಇಳುವರಿ, ಆ ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳ್ತೀವಿ, ಆ ಇದ್ರಿಗಿಂತ ಈ ವರ್ಷ ಏನು ಬೆಳೆ ಕಟಾವು ಪ್ರಯೋಗಗಳು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಿಂದ ಮಾಡ್ತಾರೆ, ಆ ಬೆಳೆ ಕಟಾವು ಪ್ರಯೋಗಗಳಿಂದ ಈ ವರ್ಷ ಏನು ಇಳುವರಿ ಬರುತ್ತೆ ಇದು ಎಷ್ಟು ವ್ಯತ್ಯಾಸ ಆಗುತ್ತೆ, ಎಷ್ಟು ಕಡಿಮೆ ಆಗುತ್ತೆ, ಈ ಪ್ರಾರಂಭಿಕ ಇಳುವರಿಗಿಂತ ಎಷ್ಟು ಕಡಿಮೆ ಬರುತ್ತೆ, ಅದಕ್ಕೆ 80% ಅದು ಇಂಡೆಮ್ನಿಟಿ ಹಾಕಿ ಲೆಕ್ಕಾಚಾರ ಮಾಡಿ ರೈತರ ಅಕೌಂಟ್ಗೆ ನೇರವಾಗಿ ಅವರ DBT ಮುಖಾಂತರ ಅವ್ರ ಅಕೌಂಟ್ಗೆ ಜಮಾ ಆಗ್ತದೆ. ಇದಲ್ಲದೆ ಈ ಪ್ರಿವೆಂಟೆಡ್ ಸೋಯಿಂಗ್ ಅಂಥೇಳಿ, ಏನಾದರೂ ಈಗ ತಾವು ಒಂದು ಬೆಳೆಗೆ, ಫಾರ್ ಎಕ್ಸಾಂಪಲು ಮುಸ್ಕಿಂಜೋಳಕ್ಕೆ ತಾವು ನೋಂದಣಿ ಮಾಡ್ಕೊಂಡಿದ್ದೀರಾ, ಆದರೆ ಹವಾಮಾನ ವೈಪರೀತ್ಯದಿಂದ ಅಥವಾ ಕೆಟ್ಟ ಒಂದು ಹವಾಮಾನದಿಂದ ಬರ ಅಂದರೆ ಮಳೆನೇ ಬರೋದಿಲ್ಲ, ಬಿತ್ತನೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅತಿವೃಷ್ಟಿ, ಸಿಕ್ಕಾಪಟ್ಟೆ ಮಳೆ ಬಂದು ಹೊಲಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಆದರೂ ಅಂಥ ಸಮಯದಲ್ಲಿ ಜಿಒ ಮಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಈ ಅನುಷ್ಠಾನ ಅಧ್ಯಕ್ಷರಾಗ್ತಾರೆ, ನಾವು ಸದಸ್ಯ ಕಾರ್ಯದರ್ಶಿ ಆಗ್ತೀವಿ, ನಾವು ಜಂಟಿ ಸಮೀಕ್ಷೆ ಮಾಡಿ 75% ಜಾಸ್ತಿ ವಿಸ್ತೀರ್ಣದಲ್ಲಿ ಬಿತ್ತನೆ ಆಗದೇ ಇದ್ದರೆ ಯಾರ್ಯಾರು ನೋಂದಣಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನೇರವಾಗಿ 25% ಅಷ್ಟು ಅವ್ರಿಗೆ ಏನು ಸಮ್ ಇನ್ಶೂರ್ಡ್ ಇರುತ್ತೆ, ಬೆಳೆ ವಿಮೆ ಮೊತ್ತ ಏನಿರುತ್ತೆ ಅದರದ್ದು 25% ಲೆಕ್ಕಾಚಾರ ಹಾಕಿ ಅವ್ರ ಅಕೌಂಟ್ಗೆ ನೇರವಾಗಿ ಜಮಾ ಮಾಡಿ ಅದು ಆ ಪಾಲಿಸಿ ಕ್ಲೋಸ್ ಆಗುತ್ತೆ. ಇದಲ್ಲದೆ ಮಿಡ್ ಸೀಸನ್ ಅಡ್ವರ್ಸಿಟಿ ಡ್ಯೂ ಟು ಬ್ಯಾಡ್ ಕಂಡೀಷನ್ಸ್, ಮಿಡ್ ಸೀಸನ್ ಅಡ್ವರ್ಸಿಟಿ ಕ್ಲೇಮ್ಸ್ ಆನ್ ಅಕೌಂಟ್ ಆಫ್ ಪೇಮೆಂಟ್. ಹಾಗಾಗಿ ಆನ್ ಅಕೌಂಟ್ ಆಫ್ ಪೇಮೆಂಟ್ ಡ್ಯೂ ಟು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂದರೆ ಅದು ಹವಾಮಾನ ವೈಪರೀತ್ಯದಿಂದ ಬಿತ್ತನೆ ಆಗಿ 1 ತಿಂಗಳ ನಂತರ ಅಥವಾ ಕಟಾವುಗಿಂತ 15 ದಿವಸ ಮುಂಚೆ ಏನಾದರೂ ಒಂದು ಬೆಳೆ 50% ಜಾಸ್ತಿ ಇಳುವರಿ ಕಡಿಮೆ ಬರೋ ಸಾಧ್ಯತೆ ಇದ್ದರೆ ಆವಾಗ ಕೂಡ ಸರ್ವೆ ಮಾಡಿ ಅವ್ರ ಅಕೌಂಟ್ಗೆ 25% ಅಷ್ಟು ಬೆಳೆ ವಿಮೆ ಕಂಪ್ನಿಯವರು ಜಮೆ ಮಾಡ್ತಾರೆ. ಮಿಕ್ಕಿದು ಏನಿರುತ್ತೆ ಅಮೌಂಟು ಅದು ಬೆಳೆ ಕಟಾವು ಪ್ರಯೋಗಗಳ ಮಾಡಿದ ನಂತರ ಲೆಕ್ಕಾಚಾರ ಹಾಕಿ ಅವ್ರಿಗೆ ಕೊಡ್ತಾರೆ. ಇದಲ್ಲದೆ ಲೋಕಲೈಸ್ಡ್ ಕಂಡೀಷನ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಊರಲ್ಲಿ ಅಥವಾ ಒಂದು ಹೊಲದಲ್ಲಿ ಆಲಿಕಲ್ಲು ಮಳೆ ಅಥವಾ ಬೇರೆ ಏನಾದರೂ ಅನಾಹುತಗಳಿಂದ ಬೆಳೆ ನಷ್ಟ ಆದರೆ ಅದಕ್ಕೂ ಕೂಡ 72 ಗಂಟೆ ಮುಂಚೆ ಅವರು ನಮಗೆ ಇನ್ಫಾರ್ಮ್ ಮಾಡಬೇಕು. ಕೃಷಿ ಇಲಾಖೆ ಅಥವಾ ಬೆಳೆ ವಿಮೆ ಕಂಪನಿಗೆ ಇನ್ಫಾರ್ಮ್ ಮಾಡಿದ್ರೆ
ಅವರು ಬಂದು ಸಮೀಕ್ಷೆ ಮಾಡಿ ಅದು ಕೂಡ 25% ಅಷ್ಟು ಇಮಿಡಿಯೇಟಾಗಿ ತಕ್ಷಣವೇ ಅವ್ರ ಅಕೌಂಟಿಗೆ ಹೋಗುತ್ತೆ. ಈ ಬೆಳೆ ಕಟಾವು ಮಾಡಿ ಹೊಲದಲ್ಲಿ ಇಟ್ಟಿದ್ರೂ ಕೂಡ 14 ದಿವಸವರೆಗೂ ಅವ್ರಿಗೆ ಒಂದು ಬೆಳೆ ವಿಮೆ ಕವರ್ ಆಗ್ತದೆ. ಏನಾದರೂ ಚಂಡುಮಾರುತ ಅಥವಾ ಹೆಚ್ಚಿನ ಮಳೆ ಮಾನ್ಸೂನ್ ಇರೋದ್ರಿಂದ ಅಲ್ಲಿ ಬೆಳೆ ನಷ್ಟ ಆದರೆ ಅದಕ್ಕೂ ಕೂಡ ಲೋಕಲೈಸ್ಡ್ ಕಂಡೀಷನ್ಸಲ್ಲಿ ವಿತಿನ್ 72 hours ಒಳಗಡೆ 72 ಗಂಟೆ ಒಳಗಡೆ ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ಟರೆ ನಾವು ಸಮೀಕ್ಷೆ ಮಾಡಿ ಅವ್ರಿಗೆ ಆನ್ ಅಕೌಂಟ್ ಪೇಮೆಂಟ್ ಡ್ಯೂ ಟು ಮಿಡ್ ಸೀಸನ್ ಯೂನಿವರ್ಸಿಟಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇದೆಲ್ಲ ಲೆಕ್ಕ ಹಾಕಿ 25% ಅಷ್ಟು ಅವ್ರಿಗೆ ಜಮೆ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಲು ಈ ಮೂಲಕ ತಮ್ಮಲ್ಲಿ ವಿನಂತಿಸಲಾಗಿದೆ. ಧನ್ಯವಾದಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಸಂಶೋಧನಾ ಯೋಜನೆಯ ವಿಜ್ಞಾನಿ ಡಾಕ್ಟರ್ ಶಿವರಾಯ್ ನವಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ರೋಗ ಕೀಟಗಳ ನಿಜ ಮರ್ಮವ ಅರಿತು ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಮೈಸೂರು ಮತ್ತು ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಮೈಸೂರು ಇವರ ಸಂಯೋಜಕತ್ವದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರದ ಅಂಗವಾಗಿ ತೋಟಗಾರಿಕೆ ಮೇಳವನ್ನು ಇದೇ ತಿಂಗಳ ಅಂದರೆ ಜುಲೈ 10ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರಳಕುಪ್ಪೆ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ಆಯೋಜಿಸಲಾಗಿದೆ. ಹಣ್ಣು, ತರಕಾರಿ ಹಾಗೂ ಪುಷ್ಪಕೃಷಿ, ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳು, ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ, ಮಣ್ಣಿನ ಆರೋಗ್ಯ ನಿರ್ವಹಣೆ, ಕೃಷಿ ಹೊಂಡ, ತುಂತುರು ನೀರಾವರಿ, ಹನಿ ನೀರಾವರಿ, ರಸಾವರಿ ಪದ್ಧತಿಗಳು, ತೋಟಗಾರಿಕೆ ಬೆಳೆಗಳಲ್ಲಿ ಹೊದಿಕೆ ತಂತ್ರಜ್ಞಾನ, ಜೇನು ಕೃಷಿ ಹಾಗೂ ರೇಷ್ಮೆ ಕೃಷಿ, ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳು, ಸಸ್ಯ ಸಂರಕ್ಷಣೆಯಲ್ಲಿ ಡ್ರೋನ್ಗಳ ಬಳಕೆ, ಸಮಗ್ರ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳು, ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಪದ್ಧತಿಗಳು, ಜೈವಿಕ ಉತ್ಪನ್ನಗಳು ಹಾಗೂ ಪೀಡೆನಾಶಕಗಳು, ಸಸ್ಯ ಸಂರಕ್ಷಣೆಯಲ್ಲಿ ಮುಂಜಾಗ್ರತಾ ಕ್ರಮಗಳು, ವೈಜ್ಞಾನಿಕ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ, ಕೃಷಿ ಬ್ಯಾಂಕಿಂಗ್ ವ್ಯವಹಾರಗಳ ಮಾಹಿತಿ, ಕೃಷಿ ಮತ್ತು ತೋಟಗಾರಿಕಾ ಪ್ರಕಟಣೆಗಳು, ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ, ತಾಂತ್ರಿಕ ಗೋಷ್ಠಿ ಹೀಗೆ ಹಲವಾರು ವಿಶೇಷತೆಗಳನ್ನು ನೀವು ಈ ತೋಟಗಾರಿಕೆ ಮೇಳದಲ್ಲಿ ನೋಡಬಹುದು. ಈ ತೋಟಗಾರಿಕೆ ಮೇಳದ ಆಕರ್ಷಣೆ ಎಂದರೆ ಕೀಟ ಪ್ರಪಂಚ ಪ್ರದರ್ಶನ, ರಂಗೋಲಿ ಸ್ಪರ್ಧೆ, ಶಾಲಾ ಮಕ್ಕಳಿಗೆ ಕೃಷಿ ಸಂಬಂಧಿಸಿದ ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಈ ತೋಟಗಾರಿಕೆ ಮೇಳದಲ್ಲಿ ಅನೇಕ ವಿಜ್ಞಾನಿಗಳು, ತಂತ್ರಜ್ಞರು ಹಾಗೂ ಅನುಭವಿ ಕೃಷಿಕರು ಪಾಲ್ಗೊಳ್ಳಲಿದ್ದಾರೆ. ಆಸಕ್ತರು ಈ ತೋಟಗಾರಿಕೆ ಮೇಳದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಮರೆಯದಿರಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಮೈಸೂರು ಮತ್ತು ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಮೈಸೂರು ಇವರ ಸಂಯೋಜಕತ್ವದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರದ ಅಂಗವಾಗಿ ತೋಟಗಾರಿಕೆ ಮೇಳವನ್ನು ಇದೇ ತಿಂಗಳ ಅಂದರೆ ಜುಲೈ 10ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರಳಕುಪ್ಪೆ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ಆಯೋಜಿಸಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.